ಮೀಸಲಾತಿ ಹೋರಾಟ ಸಮಿತಿಯ ಸಂಚಾಲಕರಾದಂಥ ಶ್ರೀ ಬಸವರಾಜ್ ಕಲ್ಕಾಳ್ ಅವರೇ, ದಲಿತ ಸಂಘರ್ಷ ಸಮಿತಿ ಪರಾದಂಥ ಶ್ರೀ ಗುರುಮೂರ್ತಿ ಅವರೇ, ಒಳ ಮೀಸಲಾತಿ ಹೋರಾಟಗಾರರಾದಂಥ ಕರಿಯಪ್ಪ ಕುಡಿಮನಿ ಅವರೇ, ಶ್ರೀ ಅಂಬಣ್ಣ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತಾರೆ. ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಒಬ್ಬರೇ ಒಬ್ಬರಿದ್ದಾರೆ, ಹೆಣ್ಮಕ್ಳು ತಾಯಂದಿರೇ, ಸುತ್ತಲಮ್ಮ ಈ ತರ ಎಲ್ಲ ಸ್ನೇಹಿತರೆ, ಇವತ್ತು ಒಳ ಮೀಸಲಾತಿ ಹೋರಾಟಗಾರರು ಈ ವಿಚಾರ ಸಂಕಿರಣವನ್ನ ಏರ್ಪಾಡು ಮಾಡಿ ನನ್ನನ್ನು ಆಹ್ವಾನ ಮಾಡಿದ್ದಾರೆ. ನಾನು ಈಗ ಸರ್ಕಾರದ ಮುಖ್ಯಸ್ಥ ಅಲ್ಲ, ಆದರೆ ಒಳ ಮೀಸಲಾತಿ ಪರ ಇರೋನು, ಮೀಸಲಾತಿ ಪರ ಇರೋರು, ಸಾಮಾಜಿಕ ನ್ಯಾಯ ಪರ ಇರೋರು, ಒಳ ಮೀಸಲಾತಿ ವಿಚಾರದಲ್ಲಿ ಯಾವತ್ತೂ ಕೂಡ ರಾಜಿ ಆಗಲ್ಲ, ಮುಂದೇನೂ ರಾಜಿ ಆಗಲ್ಲ. ಮೀಸಲಾತಿ ಶೋಷಿತ ವರ್ಗದವರಿಗೆ ಇರಲೇಬೇಕು. ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ನಮ್ಮ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಅನೇಕ ಜನ, ಬಹುತೇಕ ಜನ ಅವಕಾಶಗಳಿಂದ ವಂಚಿತರಾದರು. ನಾವ್ಯಾರೂ ದಡ್ಡರಲ್ಲ. ಅವಕಾಶಗಳೇ ಸಿಗದೇ ಇದ್ದಾಗ ಬುದ್ಧಿವಂತಿಕೆ ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ. ಅದಕ್ಕೋಸ್ಕರ ಅವಕಾಶಗಳನ್ನ ಎಲ್ಲರಿಗೂ ಕೊಡ್ತಕ್ಕಂಥದ್ದು ಸಮಾನವಾಗಿ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲೂ ಕೂಡ ಬರೆದಿದ್ದಾರೆ. ಅವರು ಭಾಷಣಗಳಲ್ಲೂ ಕೂಡ ಹೇಳಿದ್ದಾರೆ, ಎಲ್ಲಿವರೆಗೆ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಲ್ಲ,
ಅಲ್ಲಿವರೆಗೆ ಅಸಮಾನತೆ ನಿವಾರಣೆ ಆಗಲ್ಲ. ಅಸಮಾನತೆ ನಿವಾರಣೆ ಆಗ್ಬೇಕಾದ್ರೆ ಎಲ್ಲರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ಶಕ್ತಿ ಬಂದಾಗ ಮಾತ್ರ ಸಾಧ್ಯ ಆಗ್ತದೆ. ಇಲ್ಲದೆ ಈ ಜಾತಿ ವ್ಯವಸ್ಥೆನೂ ಕೂಡ ಹೋಗಲ್ಲ. ಯಾಕಂದ್ರೆ ಬಹಳ ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ, ಬುದ್ಧನ ಕಾಲದಿಂದ ಇವತ್ತಿನವರೆಗೆ ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಜಾತಿ ವ್ಯವಸ್ಥೆ ಪರಿಣಾಮವಾಗಿಯೇ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥದ್ದು. ಈ ಚತುರ್ವರ್ಣ ವ್ಯವಸ್ಥೆಯಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಇವು 3 ಜನಕ್ಕೆ ಮಾತ್ರ ಶಿಕ್ಷಣ ಪಡ್ಕೊಳ್ತಕ್ಕಂಥ ಅವಕಾಶ ಇದೆ. ಶೂದ್ರರಿಗೆ ಅವಕಾಶ ಪಡ್ಕೊಳ್ತಕ್ಕಂಥ ಅವಕಾಶ ಇದೆ. ಶೂದ್ರರಲ್ಲಿ ಸ್ಪೃಶ್ಯರು ಇರ್ತಾರೆ, ಅಸ್ಪೃಶ್ಯರು ಇರ್ತಾರೆ. ಈ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದಂಥ ಕಾರಣಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಅವಕಾಶಗಳಿಂದ ವಂಚಿತರಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ. ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅಂಗೀಕಾರ ಆಗೋಕ್ಕಿಂತ ಒಂದಿನ ಮುಂಚಿತವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅದು 25 ನವೆಂಬರ್ 1949 25 ನವೆಂಬರ್ 1949 ಒಂದು ಭಾಷಣ ಮಾಡಿದ್ದಾರೆ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಅದೇ ಕೊನೆಯ ಭಾಷಣ. ಅವರು ಒಂದಿನ 26ನೇ ತಾರೀಕು ಅಂಗೀಕಾರ ಆಗುತ್ತೆ ಸಂವಿಧಾನ. ಅದಕ್ಕಿಂತ ಮುಂಚಿತವಾಗಿ ಇವರು ಭಾಷಣ ಮಾಡ್ತಾರೆ. ಏನಂತ ಭಾಷಣ ಮಾಡ್ತಾರೆ? ನಮಗೆ ಸ್ವಾತಂತ್ರ್ಯ ಬಂದಿದೆ, ಸಮಾನತೆಯ ಆಶಯವಾಗಿದೆ ಸಂವಿಧಾನದ್ದು, ಸಮಾಜ ನಿರ್ಮಾಣ ಮಾಡಬೇಕು. ಇದು ಸಂವಿಧಾನದ ಆಶಯ. ಸಮಾಜ ಆಗಲೇಬೇಕು. ನಮಗೆ ವೋಟಿಂಗ್ ರೈಟ್ ಕೊಟ್ಟಿದ್ದಾರೆ. ರಾಷ್ಟ್ರಪತಿಗೂ ಒಂದೇ ವೋಟು, ಕೂಲಿ ಕಾರ್ಮಿಕರಿಗೂ ಒಂದೇ ವೋಟು. ಆದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಆಗಿಲ್ಲ. ರಾಜಕೀಯವಾಗಿ ಆಗಿಲ್ಲ. ಒಂದು ವೋಟು, ಒಂದು ಮೌಲ್ಯ, ಅದು ಓಕೆ, ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಆದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಇದೆಯಾ? ರಾಜಕೀಯವಾಗಿ ಇದೆಯಾ?
ಅದು ಇಲ್ಲ. ಅದಕ್ಕೋಸ್ಕರ ಆರ್ಥಿಕವಾಗಿಯೂ ಸಾಮಾಜಿಕವಾಗಿ ರಾಜಕೀಯವಾಗಿ ಕೂಡ ಹೇಗೆ ಒಂದು ಓಟು ಒಂದು ಮೌಲ್ಯ ಅಂತ ಇದೆ ಅದೇ ರೀತಿ ಬರಬೇಕು. ಅದು ಬರದೇ ಹೋದ್ರೆ ಅಸಮಾನತೆ ಹಂಗೆ ಉಳ್ಕುತ್ತದೆ, ಜಾತಿ ವ್ಯವಸ್ಥೆ ಹಂಗೆ ಉಳ್ಕುತ್ತದೆ. ಈಗ ಬಸವಣ್ಣನವರು ಹೇಳಿದ್ರು 850 ವರ್ಷಗಳ ಹಿಂದೆ, ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ 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 ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಘದಲ್ಲಿ ಅದಾಗಿದೆಯಾ? 850 ವರ್ಷಗಳ ಹಿಂದೆ ಹೇಳಿದ್ದು. ಸಂವಿಧಾನ ಬಂದು 76 ವರ್ಷ ಆಯ್ತು, ಇವತ್ತುವರೆಗೆ ಹೋಗಿಲ್ಲ ಅಂತಕ್ಕಂಥ ಚಿತ್ರನೇ ಸಮಾಜದಲ್ಲಿ ನಾವು. ನನಗೆ ಸಮಾಜ ಅರ್ಥ ಮಾಡ್ಕೊಳ್ತಕ್ಕಂಥ ವಯಸ್ಸು ಬಂತಲ್ಲ, ಅವತ್ತಿಂದ ಇವತ್ತವರೆಗೂ ಕೂಡ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಿಗಬೇಕು ಅನ್ನೋದ್ರ ಬಗ್ಗೆ ಹೋರಾಟ ಮಾಡುತ್ತಲೇ ಇದ್ದೀನಿ. ಈಗಲೂ ಹೋರಾಟ ಮಾಡ್ತೀನಿ, ಮುಂದಿನೂ ಹೋರಾಟ ಮಾಡ್ತೀನಿ. ಇದು ಅದಕ್ಕೆ ನಾನು ಒಂದು ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ, ನನ್ನ ಅನುಭವವನ್ನ ಎಲ್ಲ ಕಡೆ ಹೇಳ್ತಾ ಇರ್ತೇನೆ. ಜಾತಿ ವ್ಯವಸ್ಥೆ ಯಾಕೆ ಹೋಗಿಲ್ಲ? 850 ವರ್ಷಗಳ ಹಿಂದೆ ಬಸವಣ್ಣ ಹೇಳ್ದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 75 ವರ್ಷಗಳ ಹಿಂದೆ ಹೇಳಿದ್ರು, ಅದಕ್ಕಿಂತ ಹಿಂದೆನೂ ಹೇಳಿ. ನಾನು BSc ಓದ್ತಾ ಇರುವಾಗ ನಾನು ಊರಿನಲ್ಲಿ ಓದುವಾಗ ರಜಾ ಬಂದಾಗ ಊರಿಗೆ ಹೋಗ್ತಿದ್ದೆ. ನಮ್ಮಪ್ಪ ಒಂದು ಕೆಲಸ ವಹಿಸಿದ ನನಗೆ. ಅದೇನಪ್ಪ ಅಂತಂದ್ರೆ, ಮನೇಲಿ ಇರ್ತಕ್ಕಂಥ ದನಕರುಗಳಿಗೆ ಮಧ್ಯಾಹ್ನದ ವೇಳೆ ನೀರು ಕುಡಿಸೋದು. ನಾನು ಆ ಕೆಲಸನ ಚಾಚು ತಪ್ಪದೇನೆ ಮಾಡ್ತಿದ್ದೆ. ಆಗ ಬೋರ್ವೆಲ್ಗಳಿರಲಿಲ್ಲ, ಸೇರ ಬಾವಿಗಳಿರ್ತಿದ್ದವು, ಓಪನ್ ವೆಲ್ಗಳು. ನಾನು ಬಾವಿಯಿಂದ ನೀರು ತಗೊಬಂದು ದನಕರುಗಳಿಗೆ ಕುಡಿಸ್ತಿದ್ದೆ. ಆ ಬಾವಿನಲ್ಲಿ ಗುಬ್ಬಚ್ಚಿಗಳೆಲ್ಲ ಇರ್ತಿದ್ದವು. ಆ ಗುಬ್ಬಚ್ಚಿಗಳು ಎಲ್ಲ ಗೂಡು ಕಟ್ಕೊತಿದ್ವಲ್ಲ, ನೀರಿನಲ್ಲಿ ಸೆತ್ತೆಗಳೆಲ್ಲ ಹಾಕ್ಬಿಡೋವು. ಅವೆಲ್ಲ ಕ್ರೋಢೀಕರಣ ಆಗಿ ಅವೆಲ್ಲ ನೀರನ್ನೆಲ್ಲ ಮುಚ್ಕೊಬಿಡವು. ನಾನು ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಆ ಕಸ ಎಲ್ಲ ಪಕ್ಕಕ್ಕೆ ಸೇರ್ಕೊಂಡ ಮೇಲೆ ನೀರು ತಗೊಳ್ಬೇಕು. ನಾನು ಮನೆಗೆ ಹೋಗಿ ನೀರು ಹಾಕ್ಬಿಟ್ಟು ಬರೋದ್ರೊಳಗಡೆ ಮತ್ತೆ ಸೆಕ್ತ ಸೇರ್ಕೊಂಡಿರೋದು. ಎಷ್ಟೇ ಸುಧಾರಣೆಗಳಾದರೂ ಕೂಡ ಜಾತಿ ವ್ಯವಸ್ಥೆ ಇದೆಯಲ್ಲ, ಗಟ್ಟಿಯಾಗಿ ಉಳ್ಕೊಬಿಟ್ಟಿದೆ.
ಮತ್ತೆ ಅದೇ ಕೆಲಸ ಮಾಡಬೇಕು. ಕಸ ಎಲ್ಲ ದೂರ ಹೋಗ್ಬೇಕಾದ್ರೆ ಮತ್ತೆ ಬಿಂದಿಗೆನ ಮೇಲೆ ಕೆಳಗೆ ಮಾಡಬೇಕು. ಹಂಗೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಸುಧಾರಣೆಗಳಾದಾಗ ಸ್ವಲ್ಪ ಪಕ್ಕಕ್ಕೆ ಸೇರ್ತದೆ, ಮತ್ತೆ ಸೇರ್ಕೊಂಡ್ಬಿಡ್ತದೆ. ಹಿಂಗೆ ಜಾತಿ ವ್ಯವಸ್ಥೆ ಇದೆಯಲ್ಲ, ಚಟ್ಟಬದ್ಧ ವಿಕಾಸಕರು ಬಹಳ ಮುಂದಾಲೋಚನೆ ಮಾಡಿಬಿಟ್ಟಿದ್ದಾರೆ. ಅದು ಪರಿಹಾರ ಏನಪ್ಪಾ ಅಂತಂದ್ರೆ, ಎಲ್ಲ ಜಾತಿಗಳಿಗೂ ಕೂಡ, ಶೋಷಿತ ವರ್ಗದ ಜಾತಿಗಳಿಗೆ, ಅಸ್ಪೃಶ್ಯರಿರಲಿ ಸ್ಪೃಶ್ಯರಿರಲಿ, ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಶಕ್ತಿಯನ್ನು ತುಂಬದೆ ಹೋದ್ರೆ ಜಾತಿ ಹೋಗಲ್ಲ. ಹೋಗಲ್ಲ. ನಾನು ಅನುಭವ ಇದನ್ನ 3-4 ವರ್ಷ ಮಾಡಿದೆ ನಾನು. PhD ಓದುವಾಗ, ಲಾ ಓದುವಾಗ ಇವನ್ನೆಲ್ಲ ಮಾಡ್ತಾ ಇದ್ದೆ. ಅನುಭವದ ಮಾತು ಇದು. ಅದರಿಂದ ನಮ್ಮ ಜಾತಿ ವ್ಯವಸ್ಥೆಗೆ ಲೋಹಿ ಅವರು ಹೇಳ್ತಾ ಇದ್ರು, ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಜಾತಿ ವ್ಯವಸ್ಥೆ ಇದೆಯಲ್ಲ, ಚಲನೆ ಇಲ್ಲ. ಚಲನೆ ಸಿಕ್ಬೇಕಾದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿಯಾಗಿ ಬರಬೇಕು. ಈಗ ನಾನು ಗ್ರಾಜ್ಯುಯೇಟ್ ಆದ್ರೆ ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರೋದು, ಯಾರು ಮದುವೆ ಆಗ್ತಾರೆ ನನಗೆ ಕೆಲಸದಲ್ಲಿ ಇದ್ರೆ. ಸಪೋಸ್ ನಾನು ವಿದ್ಯಾವಂತನಾದ್ರೆ ಯಾರು ಮದುವೆ ಮಾಡ್ಕೊಳಕ್ ಬರ್ತಾರೆ? ಯಾರು ಬರಲ್ಲ. ಅದಕ್ಕೋಸ್ಕರ ಸಾಮಾಜಿಕವಾಗಿ ಶಕ್ತಿ ಬರಬೇಕು, ಆರ್ಥಿಕವಾಗಿ ಶಕ್ತಿ ಬರಬೇಕು. ಇವೆರಡೂ ಇಲ್ಲೇ ಹೋದ್ರೆ ಅಸಮಾನತೆ ಹಂಗೆ ಮುಂದುವರ್ಕೊಂಡು, ಅಸಮಾನತೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ. ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಿದಾಗ, ಎಲ್ಲರಿಗೂ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಶಕ್ತಿ ಬಂದಾಗ ಮೀಸಲಾತಿ ಬೇಡ. ಬಹಳ ಜನ ಮೀಸಲಾತಿ ವಿರೋಧಿಗಳು, ನಿಮ್ಗೆಲ್ಲ ಗೊತ್ತಿರಬೇಕು, ಮಂಡಲ್ ಕಮಿಷನ್ ವರದಿ ಜಾರಿಗೆ ಬಂದಾಗ ಏನಾಯಿತು ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ. ಅಮಾಯಕ ವಿದ್ಯಾರ್ಥಿಗಳನ್ನ ನಿಮ್ಗೆಲ್ಲ ಕೆಲಸ ಸಿಕ್ಕಲ್ಲ, ಮೀಸಲಾತಿ ಬಂದ್ಬಿಟ್ರೆ ಅಂತ ಹೇಳಿ ಅವ್ರನ್ನೆಲ್ಲ ಎತ್ಕಟ್ಟಿ ಪ್ರಚೋದನೆ ಮಾಡಿ ಅವರು ಬೆಂಕಿ ಹಚ್ಕೊಂಡು ಆಹುತಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡೋದು, ಪ್ರಾಣ ಹತ್ಯೆ ಮಾಡತಕ್ಕಂಥ ಕೆಲಸ. ಮಂಡಲ್ ವರ್ಸಸ್ ಕಮಂಡಲ್ ಕೂಡ ಆಯಿತು. ಒಂದು ವೇಳೆ VP ಸಿಂಗ್ ಪ್ರಧಾನಮಂತ್ರಿ ಆಗದೆ ಹೋಗಿದ್ರೆ ಮಂಡಲ್ ಕಮಿಷನ್ ಜಾರಿ ಆಯ್ತಿತ್ತೋ ಇಲ್ವೋ. ಬೆಳಗಾಂನಲ್ಲಿ ಈ ಕಾನೂನನ್ನು ಮಾಡದ್ದು, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು, ಅಲ್ಲ SCP TSP ನಲ್ಲಿ ಹಣ ಖರ್ಚು ಮಾಡಬೇಕು ಅಂತ ಮಾಡಿದ್ದು ಯಾರು? ಅದಕ್ಕಿಂತ ಮೊದಲು 13-14ರಲ್ಲಿ 8,000 ಚಿಲ್ಲರೆ ಇತ್ತು. ನಾನು ಈ ಕಾನೂನು ಮಾಡಿದ್ಮೇಲೆ 15,000 ಆಯಿತು.
15,000 ಚಿಲ್ಲರೆ. ಆಮೇಲೆ ಈ ವರ್ಷ ಎಷ್ಟಿದೆ ಗೊತ್ತಾ? 34 44,636 ಕೋಟಿ. 44,636 ಕೋಟಿ. ಯಾಕೆ ಮಾಡಲಿಲ್ಲ ಬೇರೆಯವರು? ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇಲ್ಲ. 7D ಬದಲಾವಣೆ ಮಾಡಿದವರು ಯಾರು? ಡ್ರಾಪ್ ಮಾಡಿದವರು ಯಾರು? 7 ಆಮೇಲೆ ಮುಂದೆ ಮಾಡಬೇಕಾದ ಬೇರೆ ವಿಚಾರ. 7D ಅದನ್ನ ಡ್ರಾಪ್ ಮಾಡಿದವರು ಯಾರು? ಅಮೆಂಡ್ಮೆಂಟ್ ಮಾಡಿ ಆಯ್ತು. ಈಗ 4% ಬಡ್ಡಿನಲ್ಲಿ 10 ಲಕ್ಷದವರೆಗೆ ಸಾಲ ಸಿಗಬೇಕು ಬ್ಯಾಂಕ್ನಲ್ಲಿ, KSFCನಲ್ಲಿ ಅಂತ ಮಾಡಿದವರು ಯಾರು? ಅಂದ್ರೆ ನಾ ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬದ್ಧತೆ ಇದ್ದಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು 24.1% ಇದ್ದಾರೆ. 2011 ಜನಗಣತಿ ಪ್ರಕಾರ. ಈಗ ಸ್ವಲ್ಪ ಜಾಸ್ತಿನೂ ಆಗಿರ್ಬೋದು. 24.1%. 6.95 ST, 17.15% SC, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಆಗಲಿಲ್ವಾ ಸರ್? ಕಾಲ್ ಭಾಗ ಇದ್ರು ಕೂಡ ರಾಜ್ಯದಲ್ಲಿ ಒಂದ್ಸರಿನೂ ಮುಖ್ಯಮಂತ್ರಿ ಆಗಲಿಲ್ವಲ್ಲ ಜನ. ಯಾರು ನಿಮ್ಗೆ ಗೊತ್ತಾ? ನಿಮ್ಗೆ ಗೊತ್ತಿಲ್ಲ ಮಾಡಿ ಹೋರಾಟನ ನಾನ್ ಮಾಡೋದಲ್ಲ, ಒಬ್ಬನೇ ಮಾಡಕ್ಕಾಗಲ್ಲ ಅದನ್ನ. ಸುಮ್ಮನೆ ಏನೇನೋ ಮಾತಾಡ್ತೀರಿ, ಕೂತ್ಕೊಂಡು ಏನೋ ಮಾತಾಡ್ತೀರಿ. ಸುಮ್ಮನೆ ಏನೋ ಮಾತಾಡ್ತೀರಿ. ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು? ಪರಮೇಶ್ವರ್ಗೆ. ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿದವ್ರು ಯಾರು? ಆಯ್ತಪ್ಪ. ಬಡ್ತಿಲಿ ಮೀಸಲಾತಿ ಏನ್ರಿ ಪ್ರೊಫೆಸರ್? ಬಡ್ತಿಯಲ್ಲಿ ಮೀಸಲಾತಿ ಯಾವ್ದಾದ್ರು ರಾಜ್ಯದಲ್ಲಿ ಇದೆಯಾ? ಕೋರ್ಟ್ನವರು ಹೊಡೆದಾಕಿದ ಮೇಲೆ ಯಾವ್ದಾದ್ರು ರಾಜ್ಯದಲ್ಲಿ ಇದೆಯಾ? ರತ್ನಪ್ರಭಾ ಆಮೇಲೆ ರತ್ನಪ್ರಭಾ ಚೀಫ್ ಸೆಕ್ರೆಟರಿ ಇರುವಾಗ ಅವಳ ಅಧ್ಯಕ್ಷದಲ್ಲಿ ಒಂದು ವರದಿ ತರಿಸ್ಕೊಂಡು ಆ ವರದಿನ ಒಪ್ಕೊಂಡು ಕಾನೂನು ಮಾಡಿ, ಆ ಕಾನೂನು ಚಾಲೆಂಜ್ ಆಯಿತು ಸುಪ್ರೀಂ ಕೋರ್ಟ್ನಲ್ಲಿ. ಅಲ್ಲಿ ನಮ್ಮ ಪರ ಆಯಿತು. ಮತ್ತೆ ಬಡ್ತಿಲಿ ಮೀಸಲಾತಿನ ನಾವು ಮಾಡೋದು. ಅದ್ಯಾಕೆ ಬೇರೆ ರಾಜ್ಯದಲ್ಲಿ ಮಾಡಲಿಲ್ಲ? ಬೇರೆ ರಾಜ್ಯದಲ್ಲಿ ಇದೆಯಲ್ರಿ ಬಡ್ತಿ ಮೀಸಲಾತಿ? ಇದೇ ಸರಿಯಣ? ಕರ್ನಾಟಕದಲ್ಲಿ ಮಾತ್ರ ಯಾಕೆ ಮಾಡಕ್ಕಾಯ್ತು? ನೀವು ಇವೆಲ್ಲ ಮರೆತ್ಬಿಟ್ರೆ ಏನ್ ಮಾಡೋದು? ನನಗೆ ಧಿಕ್ಕಾರ ಕೂಗಿರೋರು ಎಷ್ಟು ಜನ ಇದ್ದೀರಿ? ಒಳ ಮೀಸಲಾತಿ ಮಾಡೋವರಿಗೆ ಕೇಳಪ್ಪ, ಅಲ್ಲಿ ಪತ್ರಿಕೆ ತೋರಿಸ್ಲಾ? ನೋವನ್ನ ತಡೆಯಲಾರಿದ ಕೂಗಿದೀವಿ. ಅಡ್ಮಿಟ್ ಮಾಡ್ಕೊತಾ ಇದ್ದೀವಿ. ನೋವನ್ನ ತಡೆಯಲಾರಿದ ಕೂಗಿದೀವಿ. ನೋವು ಬಂದಾಗ ಏನಾದ್ರು ಅಂತೀರಿ ಸರ್? ನಿಮ್ಮಿಂದನೇ ಸಾಧ್ಯ ಅಂತಾನೆ ಬೈದಿರೋದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ,
ಗೊತ್ತಿದ್ಯೇನೋ ಗೊತ್ತಿಲ್ದೇನೋ ಮಾಡಿರ್ಬೋದು. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಯಾರು ನಿಮ್ ಪರ ಇದ್ದಾರೆ, ಯಾರು ನಿಮ್ ವಿರೋಧ ಇದ್ದಾರೆ ಅಂತ ಸರಿಯಾದ ರೀತಿಯಲ್ಲಿ ಗುರುತಿಸಬೇಕು. ಅವರಿಗೆ ಬೆಂಬಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಲ್ವಾ? ಇಲ್ಲದೆ ಹೋದ್ರೆ ಪ್ರಯೋಜನ ಆಗಲಿಲ್ಲ. ಈಗ ನರೇಂದ್ರ ಮೋದಿ ಅವರು ಹ್ಯಾಕ್ ಮಾಡಿಲ್ಲ? ಕಾಳಜಿ ಇಲ್ಲ. ನಿಜ, ನೀವು ರಾಜಕೀಯ ಮಾತಾಡಬಾರ್ದು ಅಂತ ಇದ್ದೀನಿ. ಅವ್ರ ವಿರೋಧ ಇದ್ದಾರೆ ಬಿಜೆಪಿ ಅವರು, ಮನುವಾದಿಗಳು. ಅವರು ವಿರೋಧ ಇದ್ದಾರೆ. ಹಿಂಗೆ ಮುಂದುವರಿಬೇಕು. ಆಗ ಮಾತ್ರ ನನಗೆ ಶೋಷಣೆ ಮಾಡಲಿಕ್ಕೆ ಅವಕಾಶ ಆಗೋದು ಅಲ್ವಾ? ಬಡತನದಲ್ಲಿರೋರು ಇರಲೇಬೇಕು, ಶ್ರೀಮಂತಿಗೆ ಇರಲೇಬೇಕು, ಜಾತಿ ವ್ಯವಸ್ಥೆ ಇರಲೇಬೇಕು, ಚತುರ್ಣ ವ್ಯವಸ್ಥೆ ಜಾರಿ ಆಗಬೇಕು. ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅಕ್ಸೆಪ್ಟ್ ಆದ್ಮೇಲೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅದನ್ನು ವಿರೋಧ ಮಾಡಿದವರು ಯಾರು? ಮನುವಾದಿಗಳೆಲ್ಲ. ಬಂದ ತಕ್ಷಣ ಎಂಥದ್ದು ಎಂಥದ್ದು ಗಾರ್ಡ್ ಒಂದು ಪತ್ರಿಕೆ ಬಂದಿದೆಯಲ್ಲ, ಯಾವುದು ಇಂಗ್ಲಿಷ್ ಪತ್ರಿಕೆ, ಆರ್ಗನೈಸರ್. ಅದರಲ್ಲಿ ವಿರೋಧ ಮಾಡೋದು ನೋಡಿದ್ದೀರಾ? ಸಂವಿಧಾನ ಜಾರಿಗೆ ಬಂದಾಗ ಅದನ್ನು ವಿರೋಧ ಮಾಡಿದವರು ಯಾರು? ಮನುವಾದಿಗಳು. ಮನುಸ್ಮೃತಿ ಫಾಲೋ ಮಾಡಿದವರು ಯಾರು? ಮನುವಾದಿಗಳು. ಇಂದ ಇವತ್ತು ವಿಚಾರ ಸಂಕಿರಣ ಇಟ್ಕೊಂಡಿದ್ದೀರಿ, ಬಹಳ ಸಂತೋಷ. ನಾನು ನಿಮ್ ಪರ ಇರ್ತೀನಿ. ಮೀಸಲಾತಿ ಪರ ಅಂದ್ರೆ ನಿಮ್ ಪರ ಅಲ್ಲ, ನೀವು ಯಾವ್ಯಾವುದೋ ಪಕ್ಷದಲ್ಲಿ ಇದ್ದೀರಿ. ಮಾರ್ಕ್ಸ್ ಅಂದ್ರೆ ಮುಗಿಯಪ್ಪ ಹಾಗಂತೇಳಿ ನಾನು ಅವ್ರ ಜೊತೆ ಇರಕ್ಕಾಗಲ್ಲ. ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಬೇಕು ಸರ್, ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಬೇಕು, ಹೋಗ್ಬೇಕು, ನೀವು ಪ್ರಧಾನಿ ಆಗ್ಬೇಕು. ಯಾರು? ನಾನು ಮುಂದಿನ ಎಲೆಕ್ಷನ್ಗೆ ನಿಲ್ಲಲ್ಲಯ್ಯ, ಆದ್ರೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ. ಅದಕ್ಕೆ ಸಕ್ರಿಯವಾಗಿ ಕ್ಯಾಂಪೇನ್ ಮಾಡ್ತೀನಯ್ಯ. ಈಗ ನನಗೆ 80ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ ನಾನು. 80ನೇ ವರ್ಷಕ್ಕೆ 79 ತುಂಬಿ 80ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. 28ಕ್ಕೆ ಆಗುತ್ತೆ ಸರ್ ತಾವು ಮುಖ್ಯಮಂತ್ರಿ. ಉತ್ತರ ಕರ್ನಾಟಕ ಮಾಡ್ತಾ ಇದ್ದಾರೆ ನೋಡೋಣ. ಒಂದು ಯೋಚನೆ ಮಾಡಬೇಕು ನೀವು. ಒಂದು, ಒಳ ಮೀಸಲಾತಿ ಹೋರಾಟ ಮುಂದುವರಿಬೇಕು. ಮತ್ತೆ ಯಾವುದೇ ಕಾರಣಕ್ಕೆ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ ಅನ್ನೋದು ಹೋರಾಟ ಮಾಡಿ, ಆದರೆ ಗುರಿ ತಲುಪುವವರೆಗೂ ಹೋರಾಟ ಮಾಡಬೇಕು. ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಸ್ಪೃಶ್ಯರು ಅಸ್ಪೃಶ್ಯರು ಎಲ್ಲ ಒಟ್ಟಿಗೆ ತಗೊಂಡು ಹೋಗ್ಬೇಕು.
ಯಾರ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರೆಲ್ಲರೂ ಕೂಡ ಒಟ್ಟಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡೋದು. ಅದೇ ನಮ್ಮ ಉದ್ದೇಶ. ಬಹಳ ಬೆಂಕಿ ಹಚ್ಚಿಸ್ತಕ್ಕಂಥ ಕೆಲಸ ಮಾಡ್ಬಿಡ್ತಾರೆ, ಹುಷಾರಾಗಿರ್ಬೇಕು. ಅದರಿಂದ ನಿಮ್ಮ ಈ ವಿಚಾರ ಸಂಕಿರಣದಲ್ಲಿ ಏನ್ ಬರ್ತದೆ ಇವತ್ತು ಸಾಯಂಕಾಲದವರೆಗೂ ನಡೀತದ. ನಾನೀಗ ಹೋಗಿ ದಯಮಾಡಿ ನನಗೆ ಸಭೆ ಮುಖಾಂತರ 4 ಸಮಾಜದ ಮಂತ್ರಿಗಳನ್ನು ಕರೆದು ನಮ್ಮ ನಾಯಕತ್ವದಲ್ಲಿ ಸಿಎಂ ಹತ್ರ ಒಂದು ಅರ್ಜೆಂಟ್ ಮೀಟಿಂಗ್ ಮಾಡ್ತಿದ್ವಿ. ಅವ್ರು ಒಪ್ಕೊಂಡು ಬರೋದಾದ್ರೆ ನಂದೇನು ತಕರಾರಿಲ್ಲ. ಬರ್ತಾರೆ ನೋಡಿ, ಇವತ್ತು 2 ಮಂತ್ರಿಗಳು ಕರೆದಿದ್ರಿ, 2 ಮಂತ್ರಿಗಳು ಬಂದಿಲ್ಲ. ನೆಕ್ಸ್ಟ್ ಬರಂಗ್ ಮಾಡ್ತೀವಿ ಸರ್. ಗೊತ್ತಿಲ್ಲಪ್ಪ, ಹೇಳದೆ ನಾನು. ಇವತ್ತು 2 ಮಂತ್ರಿಗಳು ಕರೆದಿದ್ರಿ ಅಲ್ವಾ? ಅವ್ರು ಬಂದೇ ಇಲ್ಲ. ಸಾಹೇಬರಿದ್ರೆ ನಮ್ದೇನಿಲ್ಲ ಅದು ಬೇರೆ ವಿಚಾರ. ರೀ, ಈಗ ಮುನಿಯಪ್ಪನವ್ರ ಹತ್ರನೇ ಸಮಾಜ ಕಲ್ಯಾಣ ಇದೆ, ಹೋರಾಟ ಮಾಡಿ ತಗೊಂಡಿದ್ದಾರೆ, ಅದು ಬೇರೆ ವಿಚಾರ. ಅವ್ರಿಗೆ ನೀವೆಲ್ಲ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಬಟ್ ಯಾರನ್ನೂ ಅನ್ಯಾಯ ಆಗಬಾರ್ದು, ಯಾರಿಗೂ ಅನ್ಯಾಯ ಆಗಬಾರ್ದು, ಎಲ್ರಿಗೂ ನ್ಯಾಯ ಸಿಗ್ಬೇಕು. ಅದೇ ಸಾಮಾಜಿಕ ನ್ಯಾಯ. ಆ ಕೆಲಸ ನೀವು, ನಿಮ್ಮ ಹಿಂಬಾಲಕರು ಮತ್ತೆ ಸಮುದಾಯ, ಸಮಾಜ ಇದು ಮಾಡಿ ಸರ್. 5 ಸಮಾಜ ಒಟ್ಟೊಟ್ಟು ಹೋಗ್ತೀವಿ ನಾವು. SC ST ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೀನಿ. ಕೂಡ ಸೇರಿಸ್ತೀವಿ. ನಮ್ ಜೊತೆಗೆ ಹೆಗಲ್ ಕೊಡ್ರಿ ಸಾಕು. ನಮ್ ಜೊತೆಗೆ ನಾನು ಒಳ ಮೀಸಲಾತಿ ಪರ ಇದ್ದೇ ಇರ್ತೀನಿ. ನಾನು ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳ ಜೊತೆ, ಮಂತ್ರಿಗಳ ಜೊತೆ ಮಾತಾಡುತ್ತೇನೆ. ಅಂತ ಹೇಳ್ತಾ ನೀವು ಹೇಳೋದು ಇಲ್ಲಿ ಹೇಳ್ತೀನಿ ಅಂತಲ್ಲ, ಈವನ್ ಅದರ್ವೈಸ್ ನಾನು ಸಾಮಾಜಿಕ ನ್ಯಾಯ ಪರ ಇದ್ದೇ ಇರ್ತೀನಿ. ಮುಂದಿನ ದಿನಗಳಲ್ಲಿ ಮಾದಿಗರಿಗೆ ರಾಜಕೀಯ ಶಕ್ತಿ ಹೆಚ್ಚಿಕೊಡಿ ಸರ್. ಮಾದಿಗರಿಗೆ ರಾಜಕೀಯ ಶಕ್ತಿ ಬರಂಗ್ ಹೆಚ್ಚು ಅವಕಾಶ ಕೊಡಿ. ತಮ್ಮ ಕಾಲದಲ್ಲಿ 28ಕ್ಕೆ ಈಗಲೂ ಕೊಡಬೇಕು. ಇದು ನೋಡೋಣ. ಸ್ಥಾನಮಾನಗಳನ್ನು ಹೈದರಾಬಾದ್ ಜಾಗದಲ್ಲಿ ಕೊಡ್ತೀವಿ ಸರ್. ಅದರಿಂದ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜಗಜೀವನ್ ರಾಮ್ ಅವರು, ಕೃಷ್ಣಪ್ಪನವರು ಎಲ್ಲರೂ ಹೋರಾಟ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಎಲ್ಲರಿಗೆ ಸುಮ್ಮನೆ ಹೇಳ್ತಾ ಇಲ್ಲ. ಈಗ 82ರಲ್ಲಿ ಚಾಲೆಂಜ್ ಮಾಡಿದ್ರು. ಇದು 90 ಇಂದಿರಾ ಸಹಾನಿ ಕೇಸ್ 92ರಲ್ಲಿ ಆಗ ಮಾಡಿದ್ದು 50%ಗಿಂತ ಮೀರಬಾರ್ದು ಮೀಸಲಾತಿ ಅಂತ ಮಾಡಿದ್ದು ಇಂದಿರಾ ಸಹಾನಿ ಕೇಸ್ನಲ್ಲಿ. ಅದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಬೇರೆ, 9 ಜಡ್ಜಸ್ಗಳಿದ್ದಂತ ಕಾನ್ಸ್ಟಿಟ್ಯೂಷನಲ್ ಬೆಂಚ್. ಅಲ್ಲಿ ತೀರ್ಮಾನ ಆಯಿತು, ಮೀಸಲಾತಿ ಮಾಡಬಹುದು, ಮಂಡಲ್ ಕಮಿಷನ್ ವರದಿ ಜಾರಿ ಮಾಡಬಹುದು, ಜಾತಿಯ ಆಧಾರದ ಮೇಲೆ ಆಗಿರ್ತಕ್ಕಂಥ ಮೀಸಲಾತಿ ಸಂವಿಧಾನಬದ್ಧವಾಗಿದೆ. ಯಾಕಂದ್ರೆ ಕಾಕಾ ಕಲೆಯಕರ ವರದಿ ತಿರಸ್ಕಾರ ಆದದ್ದು ಜಾತಿ ಆಧಾರದ ಮೇಲೆ ಆಗಿದೆ ಅಂತ ಅನ್ನೋ ಕಾರಣಕ್ಕೋಸ್ಕರ
ಈ ಅವತ್ತು ಇವತ್ತಿನವರೆಗೂ ಕೂಡ ಅದನ್ನೇ ಸುಪ್ರೀಂ ಕೋರ್ಟ್ನವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಒಂದು ಮಾತು ಹೇಳ್ತೀನಿ ನಿಮಗೆ, ಮುಂದುವರೆದ ಜಾತಿಗಳು ಅವರಿಗೆ ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥವರಿಗೆ 10% ಮೀಸಲಾತಿ ಕೊಟ್ಟರು. EWS, ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್. ಸುಪ್ರೀಂ ಕೋರ್ಟ್ನಲ್ಲಿ ಅಪೇಲ್ ಆಗ್ಬಿಡ್ತು. ಅದು 50%ಗಿಂತ ಜಾಸ್ತಿ ಆಗ್ಲಿಲ್ವಾ ಮೀಸಲಾತಿ? 60% ಆಯ್ತಲ್ರಿ. ಈಗ 50%ಗಿಂತ ಜಾಸ್ತಿ ಆಗಬಾರದು ಅಂತ ಇದೆ. ಅದಕ್ಕೆ ನಾವು ಮೀಸಲಾತಿ ಸುಪ್ರೀಂ ಕೋರ್ಟ್ನಲ್ಲೂ ಬರಬೇಕು, ಹೈಕೋರ್ಟ್ನಲ್ಲೂ ಬರಬೇಕು, ಎಲ್ಲ ನ್ಯಾಯಾಲಯಗಳಲ್ಲೂ ಬರಬೇಕು. ಹೌದಲ್ಲ? ನಾವು ಹೋರಾಟನೇ ಮಾಡಿಲ್ಲ. ಅರ್ಜಿನೂ ಹಾಕಿಲ್ಲ, ಕೇಳೇ ಇಲ್ಲ ಸರ್. ಅರ್ಜಿ ಕೂಡ ಹಾಕಿಲ್ಲ ಅವರು. ಎಂತ ಹೇಳಕ್ಕಾಗಲ್ಲ. ಎಲ್ರಿಗೂ ಹೋರಾಟ ಎಲ್ಲಿ ಮಾಡಿದ್ದೀವಿ ನಾವು? ಅಲ್ಲಿ ಇಲ್ಲಿ ಸ್ವಲ್ಪ ಮಾಡಿರ್ಬೋದು. 10% ಅರ್ಜಿ ಕೂಡ ಹಾಕಿಲ್ಲ. 10% ಮೀಸಲಾತಿ ಕೊಟ್ಟರು. 56% ಮೀಸಲಾತಿ ಕೊಡಬೇಕು ಅಂತ ಸಂವಿಧಾನ ತಜ್ಞರೇ ಹೇಳಿರ್ತಕ್ಕಂಥದ್ದು. ಆಗಿದೆಯಾ? ಆಗ್ಲಿಲ್ಲ. ಅದಕ್ಕೋಸ್ಕರ ನಮ್ಮ ಮೀಸಲಾತಿ ಹೋರಾಟ ಇದೆಯಲ್ಲ, ಇದು ನಿರಂತರವಾಗಿ ನಡೀತಲೇ ಇರಬೇಕು. ನಾವು ಈ ಮೀಸಲಾತಿ ನಾವು ಪೂರ್ಣ ಸಿಕ್ಬಿಡ್ತು ಅಂತ ಅನ್ನಾಗಿಲ್ಲ. ನಾವು ನಿರಂತರವಾಗಿ ನಡೀತಲೇ ಇರಬೇಕು. ಈಗ ಸುಪ್ರೀಂ ಕೋರ್ಟ್ನವರು ಕೂಡ ಒಳ ಮೀಸಲಾತಿ ಬಗ್ಗೆ ಒಪ್ಕೊಂಡಿದ್ದಾರೆ ಅಲ್ವಾ? ನಮ್ಮ ಸರ್ಕಾರ ಯಾವತ್ತೂ ಒಳ ಮೀಸಲಾತಿ ಪರ ಇದೆ. ಮುಂದೆನೂ ಇರ್ತದೆ, ಈಗಲೂ ಇರ್ತದೆ, ಮುಂದೆನೂ ಇರ್ತದೆ. ಸುಪ್ರೀಂ ಕೋರ್ಟ್ನವರು ಒಪ್ಕೊಂಡಿಲ್ವಾ? ಪಂಜಾಬ್ ವರ್ಸಸ್ ದೇವೇಂದ್ರ ಸಿಂಗ್ ಒಪ್ಕೊಂಡಿದಾರಲ್ಲ. ಅದಕ್ಕಿಂತ ಮುಂಚಿತವಾಗೇನೆ 22ನೇ ಇಸ್ವಿಯನ್ನ ಕಾಣಿಸುತ್ತೆ. ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ನಡೆಯಿತು ಕಾಂಗ್ರೆಸ್. ಚಿತ್ರದುರ್ಗ ಘೋಷಣೆ. ಪರಮೇಶ್ವರ ಬರಬೇಕಾಗಿತ್ತು, ಬಂದಿಲ್ಲ. ಅವರು ಅವರ ಅಧ್ಯಕ್ಷತೆಯಲ್ಲೇ ನಡೆಯಿತು. ಆಗ ಒಳ ಮೀಸಲಾತಿಗೆ ಒಪ್ಕೊಂಡು ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಬರೋದು ಅದನ್ನ. ಅದರಿಂದ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಗೆ ಅಥವಾ ಮೀಸಲಾತಿಗೆ ಯಾವತ್ತೂ ಕೂಡ ವಿರೋಧ ಇಲ್ಲ. ನಾವು ಏನಪ್ಪ ತಪ್ಪು ಮಾಡ್ತೀವಿ ಅಂತಂದ್ರೆ, ಯಾರು ಪರ ಇದ್ದೀವಿ, ಯಾರು ಪರ ಇಲ್ಲ, ಮೀಸಲಾತಿ ವಿರೋಧಿಗಳು. ಈಗ ಎಲ್ಲರಿಗೂ ಮೀಸಲಾತಿ ಸಿಕ್ಬಿಟ್ಟರೆ ಈಗ ಯಾರು ಎಲ್ರಿಗೂ ಮೀಸಲಾತಿ ಸಿಕ್ಬಿಟ್ಟಿದೆಯಲ್ಲ. ಈಗ 10% ಆದ್ಮೇಲೆ ವಿರೋಧ ಮಾಡೋರೇ ಇರಬಾರ್ದು. ಅವ್ರನ್ನ ಎತ್ಕೊಳ್ತದಾರೆ ಈಗ, ಅವ್ರನ್ನೇ ಎತ್ಕೊಳ್ತದಾರೆ ಈಗ. ಆದ್ರೆ ಮೀಸಲಾತಿ ಯಾರಿಗೆ ಸಿಕ್ಬೇಕೋ ಅವ್ರನ್ನೇ ಗುಂಪು ಮಾಡ್ಬಿಡೋದು, ಅವ್ರನ್ನೇ ಹೊಡೆದಾಕ್ಬಿಡೋದು.
ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು. ಅದಕ್ಕೆ ನಮ್ಮ ಬಸವರಾಜ್ ಹೇಳಿದ್ರಲ್ಲ, ಮೀಸಲಾತಿಗೆ ಯಾವತ್ತೂ ಕೂಡ ಭಿನ್ನಾಭಿಪ್ರಾಯ ಬರಬಾರದು. ಶೋಷಿತ ವರ್ಗದ ಜನರಲ್ಲಿ ಮೀಸಲಾತಿಗೆ ಯಾವತ್ತೂ ಕೂಡ ಭಿನ್ನಾಭಿಪ್ರಾಯ ಬರಬಾರದು. ಮೀಸಲಾತಿ ಪರವಾಗಿಯೇ ಇರಬೇಕು. ಕೆಲವರು ಸ್ವಾರ್ಥಕ್ಕೋಸ್ಕರ ಮೀಸಲಾತಿ ವಿರುದ್ಧವಾಗಿರ್ತಕ್ಕಂಥ ಜನರ ಜೊತೆಲೇ ಸೇರ್ಕೊಂಡ್ಬಿಡೋದು. ಅದಾಗಬಾರ್ದಲ್ವ? ಆಗ್ಬಾರ್ದಲ್ಲ. ಒಂದು ಸಣ್ಣ ಪೋಸ್ಟ್ಗಳಿಗೋಸ್ಕರ ಈಗ 73-74 ತಿದ್ದುಪಡಿಗೆ ಆದ್ಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು, ಪಂಚಾಯಿತಿ, ನಗರ ಪಾಲಿಕೆ, ನಗರ ಸಭೆಗಳು, ನಗರ ಪಾಲಿಕೆಗಳಲ್ಲಿ ಮೀಸಲಾತಿ ಇದೆ. ಇಲ್ಲಿ ಟಿಕೆಟ್ ಸಿಕ್ಕದವರು ಅಲ್ಲೋಗಿ ನಿಂತ್ಕೊಳ್ಳೋದು. ಯಾವ ಪಕ್ಷ ವಿರೋಧ ಮಾಡ್ತದೆ ಆ ಪಕ್ಷಕ್ಕೆ ಹೋಗಿ ನಿಂತ್ಕೊಳ್ಳೋದು. ಆಮೇಲೆ ಆ ಪಕ್ಷ ಸಿದ್ಧಾಂತನ ಜೈ ಅನ್ನೋದು. ಇದು ಸ್ವಾರ್ಥ ಅಲ್ವಾ? ತಕ್ಷಣ ಕೋಮುವಾದಿ ಪ್ರಜಾಪ್ರಭುತ್ವ ಆಗುತ್ತೆ. ಏನ್ ಕೋಮುವಾದಿ ಪ್ರಜಾಪ್ರಭುತ್ವ? ಅಲ್ಲಿ ಹೋದ ತಕ್ಷಣ ಅವ್ರಿಗೆ ಯಾರು ವಿರೋಧ ಮಾಡ್ತಾ ಇರ್ತಾರೆ ಅವ್ರಿಗೆ. ಇದು ಸ್ವಾರ್ಥ. ನಾವು ಅದಕ್ಕೆ ಯಾವುದೇ ಕಾರಣಕ್ಕೆ ಮೀಸಲಾತಿ ಪರ ಇರೋರು ಮೀಸಲಾತಿ ವಿರೋಧಿಗಳು. ಮೀಸಲಾತಿ ಪರ ಯಾರಿದ್ದಾರೆ ಅವ್ರನ್ನ ಗುರುತಿಸ್ಕೋಬೇಕು. ಮೀಸಲಾತಿ ವಿರೋಧಿಗಳಿದ್ದಾರೆ ಅವ್ರನ್ನ ಕೂಡ ದೂರ ಆಗಿರತಕ್ಕಂಥ ಕೆಲಸವನ್ನು ಮಾಡಿ. ನೀವೆಲ್ಲ ಪ್ರಜ್ಞಾವಂತರಿದ್ದೀರಿ ಅಂತ ಈ ಮಾತುಗಳನ್ನ ಹೇಳ್ತಾ ಇದ್ದೀವಿ ಅಲ್ವಾ? ಯಾವುದೇ ಕಾರಣಕ್ಕೆ ಮೀಸಲಾತಿ ಹೋರಾಟಗಾರರಿದ್ದಾರಲ್ಲ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಬರಬಾರದು. ರಾಜಕಾರಣಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ ಭಿನ್ನಾಭಿಪ್ರಾಯಗಳು ಬಂದು ಅದಕ್ಕೋಸ್ಕರ ಇಡೀ ವ್ಯವಸ್ಥೆಯನ್ನೇ, ನಮ್ಮ ಗುರಿ ಏನಿದೆ ಆ ಗುರಿನೇ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು. ನಾನು ಈಗ ಒಳ ಮೀಸಲಾತಿ ಆಗಬೇಕು ಅಂತ ಹೇಳಿದ್ರು 3 ದಶಕಗಳಿಂದ ಹೋರಾಟ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದ ಮೇಲೆ ಪಂಜಾಬ್ ವರ್ಸಸ್ ದೇವೇಂದ್ರ ಸಿಂಗ್ ಬಂದ ಮೇಲೆ ಇದಕ್ಕೆ ಚಾಲನೆ ಸಿಕ್ತು ಎಲ್ಲಾ ಕಡೆ. ಅದರ್ವೈಸ್ ಹಿಂದೆ ಇರಲಿಲ್ಲ. ಇದಕ್ಕೆ ಚಾಲನೆ ಸಿಕ್ತು. ನಾನು ಹೇಳಿದೆ, ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದ ತಕ್ಷಣ ನಮ್ಮ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತದೆ ಅಂತ ಹೇಳಿದೆ. ಹೇಳಿದಿನ ಇಲ್ಲ? ಜಾರಿ ಮಾಡ್ತೀವಿ ಅಂತ ಹೇಳಿದೆ, ಕೂಡಲೇ ಮಾಡ್ತೀವಿ ಅಂತ. ಅದು ಬಂದ ಮೇಲೇನೆ ನಾಗಮೋಹನ್ ದಾಸ್ ಅವರು ಕಮಿಟಿ ಮಾಡಿದ್ರು, 1 ಮ್ಯಾನ್ ಕಮಿಷನ್ ಮಾಡಿದ್ದು ಆಗ್ಲೇನೆ. ನಾಗಮೋಹನ್ ದಾಸು ಎಲ್ಲ ಕಡೆ ಜನರನ್ನ ಭೇಟಿ ಮಾಡಿ, ಹಳ್ಳಿಗಳನ್ನ ಭೇಟಿ ಮಾಡಿ ಒಂದು ವರದಿ ಕೊಟ್ಟರು. ಆ ವರದಿನಲ್ಲಿ ಶಿಫಾರಸು ಏನಪ್ಪಾ ಅಂದ್ರೆ 5 ಗುಂಪುಗಳನ್ನು ಮಾಡೋದು. 5 ಗುಂಪುಗಳು, 59 ಜಾತಿಗಳದು ಒಂದು ಅಲೆಮಾರಿ ಜನ, 59 ಜಾತಿ,
ಒಟ್ಟು ಶೆಡ್ಯೂಲ್ ಟ್ರೈಬ್ನಲ್ಲಿ ಶೆಡ್ಯೂಲ್ ಕಾಸ್ಟ್ನಲ್ಲಿ 101 ಜಾತಿಗಳಿದ್ದಾವೆ. 59 ಅಲೆಮಾರಿ ಜನನೇ ಇದ್ದಾರೆ. 59 ಜಾತಿಗಳು. ಆಮೇಲೆ ಮಾದಿಗ, ವಲಯ, ಲಮಾಣಿ, ಓವಿ, ಕೊರ್ಚ, ಕೊರಮ, ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ, ಅವನ್ನೆಲ್ಲ ಇದಾವೆ. ಇವೆಲ್ಲ ಮಾಡಿ 5 ಗುಂಪುಗಳು ಮಾಡೋದು. 17% ಕೊಡಬೇಕು ಇವರಿಗೆ. 17% ಕೊಡಬೇಕು. 17ರಲ್ಲಿ ಎಲ್ಲ ಡಿವೈಡ್ ಮಾಡೋದು. 1% ಅಲೆಮಾರಿಗಳಿಗೆ, 6% ಮಾರಿಗಳಿಗೆ, 5% ವಲಯರಿಗೆ, ಆಮೇಲೆ 4% ಗೋವಿ, ಬಂಜಾರ, ಕೊರ್ಚ, ಕೊರಮ ಅವ್ರಿಗೆ ಕೊಡಬೇಕು. 1% ಮಾತ್ರ ಇವ್ರಿಗೆ ಕೊಡಬೇಕು. ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಕರ್ನಾಟಕ ಅವ್ರಿಗೆ ಕೊಡಬೇಕು. ನಾವು ಅದನ್ನೆಲ್ಲ ಸೇರಿಸಿ ಚರ್ಚೆ ಆಯಿತು. ಕೆ ಎಚ್ ಮುನಿಯಪ್ಪನವರು ಕೂಡ ಒಪ್ಕೊಂಡ್ರು. ಅವ್ರು ಇದ್ದಿದ್ದು ಹೇಳ್ತಿದ್ದೆ ನಾನು ಅವ್ರ ಎದುರುಗಡೆ. ಆಗ ಒಪ್ಕೊಂಡು ನಾವು 5 ಕೊಟ್ಟಿದ್ರಲ್ಲ, ಅದು 3 ಮಾಡೋದು. 6, 6, 5 ಅಲ್ಮಾರಿಗಳನ್ನ ಇವ್ರ ಜೊತೆ ಸೇರಿಸ್ಬಿಡ್ತಾರೆ. ಗೋವಿ, ಬಂಜಾರ ಇವ್ರ ಜೊತೆ ಸೇರಿಸ್ಬಿಡ್ತಾರೆ. ಅದು ಸರಿ ಇಲ್ಲ ಅಂತ ಆಯ್ತು. ಆಮೇಲೆ ಇದು ಮೀನ್ವಾಯ್ ಕೆಲವರು 56% ಹೈಕೋರ್ಟ್ನಲ್ಲಿ ಇದಾಗ್ತದೆ ಅಲ್ವೇನ್ರಿ? ಹೈಕೋರ್ಟ್ನಲ್ಲಿ ಹಾಕೋದು. ಆಮೇಲೆ ತಾತ್ಕಾಲಿಕವಾಗಿ 15 ಮಾಡೋಣ ಅಂತ ಆಯ್ತು. ಇದು ಇಟ್ಸ್ ನಾಟ್ ಎ ಪರ್ಮನೆಂಟ್. ತಾತ್ಕಾಲಿಕವಾಗಿ ಕೋರ್ಟ್ನಲ್ಲಿ ಹೈಕೋರ್ಟ್ನವರು ಹೇಳಿರೋದ್ರಿಂದ 15 ಮಾಡೋಣ ಅಂತ ಆಯ್ತು. ಆಮೇಲೆ ಚರ್ಚೆಗಳೆಲ್ಲ ಆದ್ಮೇಲೆ ನಾನು ಅದಕ್ಕೆ ಕೆ ಎಚ್ ಮುನಿಯಪ್ಪನವರಿಗೆ ಬಹಳ ಸಮಯ ಕೊಡ್ತಿದ್ದೆ ಮಾತಾಡಕ್ಕೆ. ಅವ್ರು ಹೇಳ್ದಾಗೆ ಮಾಡ್ತಿದ್ದದು. ಯಾಕಂದ್ರೆ ನಿಮ್ ಜೊತೆಲ್ಲ ಚರ್ಚೆ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಆಮೇಲೆ 5.15, 5.15, 4.25 ಮಾಡ್ತು. 5.15, 5.15, 4.25 ಅದು ಮಾಡಿದ್ಮೇಲೆ ಕ್ಯಾಬಿನೆಟ್ ಒಪ್ಪಿತ್ತು. ಎಲ್ಲರೂ ಒಪ್ಪಿದ್ರು. ಯುನಾನಿಮಸ್ ಡಿಸಿಷನ್. ಇಷ್ಟೆಲ್ಲ ಆದ್ಮೇಲೂ ಕೂಡ ಇನ್ನೂ ಗೊಂದಲಗಳಿದ್ದಾವೆ. ಇಲ್ಲ ಅಂತ ಹೇಳಕ್ ಹೋಗಲ್ಲ ನಾನು. ಗೊಂದಲಗಳಿದ್ದಾವೆ. ಈ ಗೊಂದಲಗಳೆಲ್ಲ ನಿವಾರಣೆ ಆಗ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ಈಗ 5.15 ಆಗಿದೆಯಲ್ಲ, 4.25 ಆಗಿದೆಯಲ್ಲ, ಇದು ಹೇಗೆ ಕೆಲಸ ಮಾಡ್ತದೆ ಇದರ ಅನುಭವದ ಮೇಲೆ ಮುಂದೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಒಳ ಮೀಸಲಾತಿ ಆಗಲೇಬೇಕು. ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನಾನು ಆಗ್ಲೇ ಪ್ರಸ್ತಾಪ ಮಾಡದಂತೆ ನಾನು ಚೀಫ್ ಮಿನಿಸ್ಟರ್ ಅಲ್ಲ, ಈಗ ಹೇಳೋದಷ್ಟೇ. ಡಿ ಕೆ ಶಿವಕುಮಾರ್ ಈಗ ಚೀಫ್ ಮಿನಿಸ್ಟರ್ ಇದ್ದಾರೆ. ಅವ್ರು ಹೇಳಿದ್ರು ಸಿದ್ದರಾಮಯ್ಯನವ್ರು ಏನ್ ಹೇಳ್ತಾರೆ ನನಗೆ ಅದಕ್ಕೆ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ. ನೀವು ಹೇಳದೆ ಹೋದ್ರು ಹೇಳ್ತಿದ್ದೆ.
ಆ? ಆಯ್ತಪ್ಪ, ನಾ ಹೇಳೋದಷ್ಟೇ ಅಂತಂದಲ್ಲ. ಅಂತಿಮವಾಗಿ ತೀರ್ಮಾನ ಮಾಡೋರು ಯಾರು? ಕ್ಯಾಬಿನೆಟ್ ಅಲ್ವಾ? ಏಜೆಂಟ್ ಬೈ ಡಿ ಕೆ ಶಿವಕುಮಾರ್ ಅಲ್ವಾ? ಅದು ನಮ್ಮ ಸರ್ಕಾರ ಇದೆ. ನನಗೆ ವಿಶ್ವಾಸ ಇದೆ, ನನ್ನ ಮಾತು ಕೇಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಪ್ರಯತ್ನ ಮಾಡ್ತೀನಿ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಅದರಿಂದ ಮೀಸಲಾತಿ ಎಲ್ಲಿವರೆಗೆ ಇರ್ಬೇಕಪ್ಪ ಅಂತಂದ್ರೆ ಅಸಮಾನತೆ ಹೋಗುವವರೆಗೂ ಇರ್ಬೇಕು. ಎಲ್ರಿಗೂ ಸಮಾನ ಅವಕಾಶ ಸಿಕ್ಕವರೆಗೂ ಇರ್ಬೇಕು. ಅದಕ್ಕೆ ಹೇಳೋದು ಸಮಪಾಲು ಸಮಬಾಳು ಅಂತ ಹೇಳೋದು. ಇಲ್ಲದ್ರೆ ಜಾತಿ ವ್ಯವಸ್ಥೆ ಹೋಗ್ಬೇಕಲ್ಲ. ಒಂದು ದುರ್ದೈವದ ಸಂಗತಿ ಏನಪ್ಪ ಅಂತಂದ್ರೆ, ಈ ಓದ್ದವರೇ ಜಾಸ್ತಿ ಮಾಡೋದು, ಜಾತಿ ಮಾಡೋದು. ಅದು ಹೋಗ್ಬೇಕು. ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು? ನಾನು ಇಲ್ಲಿವರೆಗೆ ನ್ಯಾಯದ ರಥ ಹೇಳಕ ಬಂದಿದ್ದೀನಪ್ಪ, ಇದು ಮುಂದಕ್ಕೆ ಸಾಧ್ಯವಾದ್ರೆ ಮುಂದಕ್ಕೆ ಎಳೆಯಿರಿ, ಹಿಂದಕ್ಕೆ ಮಾತ್ರ ತಳಿಬೇಡಿ ಅಂತ ಹೇಳಿ ಅಲ್ವಾ? ನಾವು ಮಾಡ್ತಾರೆ ಇದಕ್ಕೆ ತಳ್ಕೊಂಡು ಹೋಗ್ತೀವಿ ಅಂತ, ಅಲ್ಲಿಲ್ಲ ಬಿಡಲ್ಲ ಇದಕ್ಕೆ ತಳ್ಕೊಂಡು ಹೋಗ್ತೀವಿ ಅಂತ. ಎಲ್ಲರೂ ಅಲ್ಲ, ಕೆಲವು ವಿದ್ಯಾವಂತರು. ಈಗ ನಾವು ಒಂದು ಮೌಢ್ಯ ನಿವಾರಣಾ ಕಾಯ್ದೆ ತಂದಿದ್ದು, ಅದು ಎಷ್ಟು ಜನ ಪಾಲನೆ ಮಾಡ್ತಾ ಇದ್ದಾರೆ? ಈಗಲೂ ನಾವು ಬಹಳ ಜನ ವಿದ್ಯಾವಂತರು ನಮ್ಮಲ್ಲೂ ಕೂಡ ಅಂದ್ರೆ ಶೋಷಿತ ವರ್ಗದವರು ಕೂಡ ಅಲ್ವಾ? ಮೌಢ್ಯಗಳು ನಂಬ್ಕೊಳ್ಳಲ್ವಾ? ಈ ಬಸವಣ್ಣ ಏನ್ ಹೇಳಿದ?